ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಜಟ್ಟಿ ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನುವ ಮಾತನ್ನ ನೀವೆಲ್ಲ ಕೇಳಿರಬಹುದು. ಈ ಮಾತು ಪಾಕಿಸ್ತಾನಕ್ಕೆ ಸರಿಯಾಗಿಯೇ ಸೂಟ್ ಆಗುತ್ತೆ. ಭಾರತದ ದಾಳಿಗೆ ಪಾಕಿಸ್ತಾನ ಹೀನಾಯವಾಗಿ ಮಂಡಿಯೂರಿದ್ರು ಇನ್ನೂ ಕೂಡ ಅದರ ಯುದ್ಧದಾಹ ಕಡಿಮೆಯಾಗಿಲ್ಲ. ಸದ್ಯಕ್ಕೆ ಬಂದಿರುವ ಶಾಕಿಂಗ್ ನ್ಯೂಸ್ ಏನಪ್ಪ ಅಂದರೆ, ಪಾಕಿಸ್ತಾನ ಚೀನಾದ ಸಹಾಯ ಪಡೆದುಕೊಂಡು ನ್ಯೂಕ್ಲಿಯರ್ ವೆಪನ್ಗಳನ್ನು ಅಪ್ಗ್ರೇಡ್ ಮಾಡ್ತಾ ಇದೆಯಂತೆ. ಕುತಂತ್ರಿ ಚೀನಾ ತನ್ನ ಬಳಿ ಇರುವ ಬ್ರಹ್ಮ ವಿದ್ಯೆಯನ್ನ ಪಾಕಿಸ್ತಾನಕ್ಕೆ ಹೇಳಿಕೊಡ್ತಾ ಇದೆಯಂತೆ. ಪಾಕಿಸ್ತಾನ ಚೀನಾದ ಜೊತೆ ಸೇರ್ಕೊಂಡು ನ್ಯೂಕ್ಲಿಯರ್ ವೆಪನ್ಗಳನ್ನು ರೆಡಿ ಮಾಡ್ತಾ ಇದೆ ಅನ್ನುವ ಮಾಹಿತಿಯನ್ನ ಜಗತ್ತಿಗೆ ಕೊಟ್ಟಿದ್ದು ಅಮೆರಿಕ ಬಿಡುಗಡೆ ಮಾಡಿರುವ ವರದಿಯಲ್ಲಿ ಆಪರೇಷನ್ ಸಿಂಧೂರದ ಬಳಿಕ ಪಾಕಿಸ್ತಾನ ಭೀತಿಯಲ್ಲಿದೆ. ಹೀಗಾಗಿ ಚೀನಾದ ಜೊತೆ ಸೇರ್ಕೊಂಡು ನ್ಯೂಕ್ಲಿಯರ್ ವೆಪನ್ಗಳನ್ನು ಅಪ್ಗ್ರೇಡ್ ಮಾಡ್ತಾ ಇದೆ. ಭಾರತ ಇನ್ನು ಮುಂದೆ ಯಾವಾಗ ಬೇಕಾದರೂ ನಮ್ಮ ಮೇಲೆ ದಾಳಿ ಮಾಡಬಹುದು ಅನ್ನುವ ಭಯ ಪಾಕಿಸ್ತಾನವನ್ನ ಕಾಡ್ತಾ ಇದೆಯಂತೆ. ಇದೇ ಕಾರಣಕ್ಕೆ ಪಾಕಿಸ್ತಾನ ಕುತಂತ್ರಿ ಚೀನಾದ ಜೊತೆ ಸೇರ್ಕೊಂಡು ತಮ್ಮ ಅಸ್ತ್ರಗಳನ್ನು ಹೆಚ್ಚು ಮಾಡಿಕೊಳ್ತಾ ಇದೆ ಅಂತ ಅಮೆರಿಕ ವರದಿ ಬಿಡುಗಡೆ ಮಾಡಿದೆ. ಒಂದು ಕಡೆಯಲ್ಲಿ ಪಾಕಿಸ್ತಾನ ಇಂಥದ್ದೊಂದು ಷಡ್ಯಂತ್ರದ ಪ್ಲಾನ್ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಭಾರತ ಯಾರು ಕೂಡ ಊಹೆ ಮಾಡದ ರೀತಿಯಲ್ಲಿ ಸೈಲೆಂಟ್ ಆಗಿ ಒಂದು ಕೆಲಸ ಮಾಡ್ತಾ ಇದೆ. ಪಾಕಿಸ್ತಾನ ನ್ಯೂಕ್ಲಿಯರ್ ವೆಪನ್ಗಳನ್ನು ಅಪ್ಡೇಟ್ ಮಾಡ್ತಾ ಇದ್ರೆ, ಭಾರತ ಬ್ರಹ್ಮಾಸ್ತ್ರವನ್ನೇ ರೆಡಿ ಮಾಡ್ತಾ ಇದೆ. ಇದು ಅಂತಿಂತ ಅಸ್ತ್ರವಲ್ಲ, ಇದನ್ನ ಮಿಸೈಲ್ಗಳ ಅಪ್ಪ ಅಂತ ಕರೀತಾರೆ. ಫಾದರ್ ಆಫ್ ಆಲ್ ಮಿಸೈಲ್ ಅಂತ ಕರೆಯಲ್ಪಡುವ ಈ ಮಿಸೈಲ್ ಅನ್ನ ಭಾರತ ಸೈಲೆಂಟ್ ಆಗಿ ರೆಡಿ ಮಾಡ್ತಾ ಇದೆ. ಒಂದ್ ವೇಳೆ ಈ ಮಿಸೈಲ್ ರೆಡಿ ಆಗಿಬಿಟ್ರೆ ಅಲ್ಲಿಗೆ ಭಾರತವನ್ನ ತಡೆದು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬ್ರಹ್ಮೋಸ್ನ ಬ್ರಹ್ಮರೂಪ ನೋಡಿರುವ ಪಾಕಿಸ್ತಾನ ಈಗ ಭಾರತದಲ್ಲಿ ರೆಡಿ ಆಗ್ತಾ ಇರುವ ಫಾದರ್ ಆಫ್ ಆಲ್ ಮಿಸೈಲ್ನ ಬಗ್ಗೆ ಕೇಳಿ ಚಳಿಯಲ್ಲೂ ಕೂಡ ಬೆವರುತ್ತಿದೆ. ಅಷ್ಟಕ್ಕೂ ಏನಿದು ಭಾರತ ರೆಡಿ ಮಾಡ್ತಾ ಇರುವ ಮಿಸೈಲ್ಗಳ ಅಪ್ಪನ ಕತೆ? ಫಾದರ್ ಆಫ್ ಆಲ್ ಮಿಸೈಲ್ನ ಶಕ್ತಿ ಸಾಮರ್ಥ್ಯವೇನು? ಪಾಕಿಸ್ತಾನ ಚೀನಾದ ಜೊತೆ ಸೇರ್ಕೊಂಡು ಏನ್ ಮಾಡ್ತಾ ಇದೆ? ಚೀನಾ ಪಾಕಿಸ್ತಾನಕ್ಕೆ ಯಾವ ರೀತಿಯ ಸಪೋರ್ಟ್ ಕೊಡ್ತಾ ಇದೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಭಾರತ ಪಾಕಿಸ್ತಾನ ವಿರುದ್ಧದ ಆಪರೇಷನ್ ಸಿಂಧೂರದಲ್ಲಿ ಬ್ರಹ್ಮೋಸ್ ಅನ್ನುವ ಬ್ರಹ್ಮಾಸ್ತ್ರವನ್ನ ಬಳಕೆ ಮಾಡಿತ್ತು. ಅವತ್ತೇ ಜಗತ್ತಿಗೆ ಬ್ರಹ್ಮೋಸ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗಿದ್ದು. ಆಪರೇಷನ್ ಸಿಂಧೂರದ ಬಳಿಕ ಜಗತ್ತು ಬ್ರಹ್ಮೋಸ್ ಮಿಸೈಲ್ನ ಬಗ್ಗೆ ಬೆರಗು ಗಣ್ಣಿನಿಂದ ನೋಡೋದಕ್ಕೆ ಶುರು ಮಾಡಿದೆ. ಹೀಗೆ ಜಗತ್ನಲ್ಲಿ ಭಾರತದ ಬತ್ತಳಿಕೆಯಲ್ಲಿರುವ ಬ್ರಹ್ಮೋಸ್ ಮಿಸೈಲ್ನ ಬಗ್ಗೆ ಚರ್ಚೆಗಳು ನಡೀತಾ ಇರುವ ಮಧ್ಯೆಯೇ ಭಾರತ ಅದೊಂದು ಭೀಷಣ ಅಸ್ತ್ರವನ್ನ ರೆಡಿ ಮಾಡೋದಕ್ಕೆ ಹೊರಟಿದೆ. ನಾವು ಆರಂಭದಲ್ಲೇ ಹೇಳಿದಂತೆ ಇದು ಅಂತಿಂತ ಅಸ್ತ್ರವಲ್ಲ, ಮಿಸೈಲ್ಗಳ ಅಪ್ಪ, ಫಾದರ್ ಆಫ್ ಆಲ್ ಮಿಸೈಲ್. ಹೆಸರು ಕೇಳಿದ ಕೂಡಲೇ ನಿಮಗೆ ಈ ಮಿಸೈಲ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವಾಗಿರಬಹುದು. ಅಂದಹಾಗೆ ಈ ಮಿಸೈಲ್ ಅನ್ನ ರೆಡಿ ಮಾಡ್ತಾ ಇರೋದು DRDO. ಸದ್ಯದ ಮಟ್ಟಿಗೆ DRDO ಈ ಮಿಸೈಲ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಬಹಿರಂಗಪಡಿಸಿಲ್ಲ. ಆದರೂ ಬ್ರಹ್ಮೋಸ್ಗಿಂತ ಈ ಮಿಸೈಲ್ ಶಕ್ತಿಶಾಲಿಯಾಗಿದೆ ಅಂತ ನೇರವಾಗಿ ಹೇಳಿಬಿಟ್ಟಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಈ ಮಿಸೈಲ್ ಕೆಲಸವನ್ನ ಮಿಂಚಿನ ವೇಗದಲ್ಲಿ ಮಾಡ್ತಾ ಇದೆ. ಅಂದಹಾಗೆ ಈ ಮಿಸೈಲ್ಗೆ ಸ್ಟಾರ್ ಮಿಸೈಲ್ ಅನ್ನುವ ಹೆಸರಿಡಲಾಗಿದೆ. ಮತ್ತೊಂದು ಗೊತ್ತಿರಲೇಬೇಕಾದ ಸಂಗತಿ ಅಂದರೆ, ಮಿಸೈಲ್ ಈಗಾಗಲೇ ರೆಡಿ ಆಗಿದೆ, ಆದರೆ ಟೆಸ್ಟಿಂಗ್ ಬಾಕಿ ಇದೆ. ಮಿಸೈಲ್ ರೆಡಿ ಆದ ಕೂಡಲೇ ಅದು ಸಕ್ಸಸ್ ಆಗೋದಿಲ್ಲ, ಅದನ್ನು ಹಲವು ಬಾರಿ ಟೆಸ್ಟ್ ಮಾಡಬೇಕಾಗುತ್ತೆ. ಸ್ಟಾರ್ ಮಿಸೈಲ್ ಕೂಡ ಈಗ ಟೆಸ್ಟಿಂಗ್ ಹಂತದಲ್ಲಿದೆ. ಈ ಸ್ಟಾರ್ ಮಿಸೈಲ್ನ ಸ್ಪೀಡ್ 1.8 to 2.5 ಮ್ಯಾಕ್ನವರೆಗೆ ಇದೆ. ಅಂದರೆ ಇದು ಬ್ರಹ್ಮೋಸ್ ಮಿಸೈಲ್ಗಿಂತ ಸ್ವಲ್ಪ ಹೆಚ್ಚಿದೆ. ಆಲ್ಟಿಟ್ಯೂಡ್ ಬಗ್ಗೆ ನೋಡೋದಾದರೆ 100 ಮೀಟರ್ನಿಂದ ಹಿಡಿದು 10 ಕಿಲೋಮೀಟರ್ ವರೆಗಿನ ಟಾರ್ಗೆಟ್ ಅನ್ನ ಇದು ಡಿಸ್ಟ್ರಾಯ್ ಮಾಡುವ ಸಾಮರ್ಥ್ಯ ಹೊಂದಿದೆ. ಇನ್ನು ಇದರ ರೇಂಜ್ ಬಗ್ಗೆ ನೋಡೋದಾದರೆ 55 ಕಿಲೋಮೀಟರ್ನಿಂದ ಹಿಡಿದು 175 ಕಿಲೋಮೀಟರ್ ವರೆಗಿನ ರೇಂಜ್ ಅನ್ನ ಈ ಮಿಸೈಲ್ ಹೊಂದಿದೆ. ಇದನ್ನ ಭೂಮಿಯಿಂದ ಕೂಡ ಲಾಂಚ್ ಮಾಡಬಹುದು ಅಥವಾ ಲಾಂಚಿಂಗ್ ವೆಹಿಕಲ್ಗಳನ್ನು ಬಳಕೆ ಮಾಡಿ ಕೂಡ ಲಾಂಚ್ ಮಾಡಬಹುದು. ಇದರಲ್ಲಿ ರ್ಯಾಮ್ ಜೆಟ್ ಇಂಜಿನ್ ಅನ್ನ ಅಳವಡಿಕೆ ಮಾಡಲಾಗಿದೆ. ಇದನ್ನ ತೇಜಸ್ ಫೈಟರ್ ಜೆಟ್ನಲ್ಲಿ ಕೂಡ ಅಳವಡಿಕೆ ಮಾಡಬಹುದು. ಬ್ರಹ್ಮೋಸ್ ಅನ್ನ ಸುಖೋಯ್ ಯುದ್ಧ ವಿಮಾನದಲ್ಲಿ ಮಾತ್ರ ಅಳವಡಿಕೆ ಮಾಡಬಹುದಾಗಿತ್ತು. ಆದರೆ ಈ ಸ್ಟಾರ್ ಮಿಸೈಲ್ ಅನ್ನ ತೇಜಸ್ ಫೈಟರ್ ಜೆಟ್ನಲ್ಲಿ ಕೂಡ ಅಳವಡಿಕೆ ಮಾಡಬಹುದು. ಅಂದರೆ ಈ ಸ್ಟಾರ್ ಮಿಸೈಲ್ ಕೇವಲ ಏರ್ ಟು ಏರ್ ಮಾತ್ರವಲ್ಲ, ಏರ್ ಟು ಗ್ರೌಂಡ್ ಅಟ್ಯಾಕ್ ಅನ್ನ ಮಾಡುವ ಸಾಮರ್ಥ್ಯವನ್ನ ಕೂಡ ಹೊಂದಿದೆ. ಇನ್ನು ಈ ಮಿಸೈಲ್ ಅನ್ನ ಡಿಕಾಯ್ ಫೈಟರ್ ಜೆಟ್ನ ರೂಪದಲ್ಲಿ ಕೂಡ ಬಳಕೆ ಮಾಡಬಹುದು. ಇನ್ನು ಈ ಮಿಸೈಲ್ ಅನ್ನ ರೆಡಿ ಮಾಡೋದರ ಹಿಂದಿನ ಮತ್ತೊಂದು ಉದ್ದೇಶ ಏನಪ್ಪಾ ಅಂದರೆ, ಬ್ರಹ್ಮೋಸ್ ಬಗ್ಗೆ ಈಗಾಗಲೇ ಶತ್ರುಗಳಿಗೆ ಗೊತ್ತಾಗಿದೆ. ಬ್ರಹ್ಮೋಸ್ ಶಕ್ತಿ ಸಾಮರ್ಥ್ಯ ಶತ್ರುಗಳಿಗೆ ಗೊತ್ತಿದೆ. ಹೀಗಾಗಿ ಬ್ರಹ್ಮೋಸ್ನ ಬಗ್ಗೆ ಶತ್ರುಗಳು ಪ್ಲಾನ್ ಮಾಡುವ ಸಾಧ್ಯತೆ ಇದೆ. ಆದರೆ ಹೊಸ ಮಿಸೈಲ್ ಬಂದರೆ ಅದನ್ನು ಅಷ್ಟು ಸುಲಭದಲ್ಲಿ ಗುರುತಿಸೋದಕ್ಕೆ ಸಾಧ್ಯವಿಲ್ಲ.
ಹೀಗಾಗಿ ಭಾರತ ಬ್ರಹ್ಮೋಸ್ಗೆ ಪರ್ಯಾಯವಾದ ಬ್ರಹ್ಮೋಸ್ಗಿಂತಲೂ ಶಕ್ತಿಶಾಲಿಯಾದ ಮಿಸೈಲನ್ನು ರೆಡಿ ಮಾಡ್ತಾ ಇದೆ. ಸ್ಟಾರ್ ಮಿಸೈಲ್ನ ಟೆಸ್ಟಿಂಗ್ ಕೆಲಸ ಬಾಕಿ ಇದೆ. ಪರೀಕ್ಷೆ ಮುಗಿದ ಮೇಲೆ ಸ್ಟಾರ್ ಮಿಸೈಲ್ ಅಖಾಡಕ್ಕಿಳಿಯಲಿದೆ. ಈ ಮಿಸೈಲ್ಗಳ ಅಪ್ಪ ಭಾರತದ ಬತ್ತಳಿಕೆ ಸೇರ್ಕೊಂಡು ಬಿಟ್ಟರೆ ಪಾಕಿಸ್ತಾನ ಖಂಡಿತವಾಗಿಯೂ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ 1000 ಸಲ ಯೋಚನೆ ಮಾಡುತ್ತೆ. ಪಾಕಿಸ್ತಾನಕ್ಕೂ ಕೂಡ ಭಾರತದ ಶಕ್ತಿ ಸಾಮರ್ಥ್ಯದ ಬಗ್ಗೆ ಅರಿವಿದೆ. ಭಾರತವನ್ನು ಅಷ್ಟು ಸುಲಭದಲ್ಲಿ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪಾಕಿಸ್ತಾನಕ್ಕೆ ಅರ್ಥವಾಗಿದೆ. ಇದೇ ಕಾರಣಕ್ಕಾಗಿ ಪಾಕಿಸ್ತಾನ ಚೀನಾದ ಕೈ ಕಾಲು ಹಿಡಿದು ತನ್ನ ಬಳಿ ಇರುವ ನ್ಯೂಕ್ಲಿಯರ್ ವೆಪನ್ಗಳನ್ನು ಅಪ್ಡೇಟ್ ಮಾಡೋದಕ್ಕೆ ಹೊರಟಿದೆ. ಭಾರತದಿಂದ ಪೆಟ್ಟು ತಿಂದರೂ ಕೂಡ ಪಾಕಿಸ್ತಾನದ ಯುದ್ಧ ದಾಹ ಇನ್ನೂ ಕೂಡ ಮುಗ್ದಿಲ್ಲ. ಅದು ಭಾರತವನ್ನು ಎದುರಿಸೋದಕ್ಕೆ ಯಾವ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಬೇಕೋ ಆ ತಯಾರಿಯಲ್ಲಿ ತೊಡಗಿದೆ. ಚೀನಾದ ಸಹಾಯ ಪಡೆದುಕೊಂಡು ತನ್ನ ನ್ಯೂಕ್ಲಿಯರ್ ವೆಪನ್ ಅನ್ನು ಅಪ್ಗ್ರೇಡ್ ಮಾಡೋದಕ್ಕೆ ಹೊರಟಿದೆ. ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನದ ಏರ್ಫೋರ್ಸ್ಗೆ ದೊಡ್ಡ ಮಟ್ಟದ ನಷ್ಟವಾಗಿದೆ. ಭಾರತ ಪಾಕಿಸ್ತಾನದ ಹಲವು ಜೆಟ್ಗಳನ್ನು ಉಡಾಯಿಸಿದೆ. ಒಂದು ಮಾಹಿತಿ ಪ್ರಕಾರ ಪಾಕಿಸ್ತಾನ ತನ್ನ 4 F-16 ಯುದ್ಧ ವಿಮಾನಗಳನ್ನು ಕಳೆದುಕೊಂಡಿದೆ. ಈ 4 ಜೆಟ್ಗಳ ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ $350 ಮಿಲಿಯನ್. ಮೊದಲೇ ಸಾಲದ ಸುಳಿಯಲ್ಲಿ ಮುಳುಗಿರುವ ಪಾಕಿಸ್ತಾನಕ್ಕೆ ಇದು ದೊಡ್ಡ ಮೊತ್ತ. ಇಷ್ಟೆಲ್ಲ ನಷ್ಟವಾಗಿದ್ದರೂ ಪಾಕಿಸ್ತಾನ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಹಾಗಂತ ಸುಮ್ಮನೆ ಇರೋದಕ್ಕೆ ಕೂಡ ಆಗೋದಿಲ್ಲ. ಭಾರತ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು. ಇದೇ ಕಾರಣಕ್ಕಾಗಿ ಪಾಕಿಸ್ತಾನ ಚೀನಾದ ಸಹಾಯ ಪಡೆದುಕೊಂಡು ತನ್ನಲ್ಲಿರುವ ನ್ಯೂಕ್ಲಿಯರ್ ವೆಪನ್ಗಳನ್ನು ಅಪ್ಗ್ರೇಡ್ ಮಾಡ್ತಾ ಇದೆ. ನಾವು ಆರಂಭದಲ್ಲೇ ಹೇಳಿದಂತೆ ಈ ಮಾಹಿತಿ ಸಿಕ್ಕಿರೋದು ಅಮೆರಿಕ ಬಿಡುಗಡೆ ಮಾಡಿರುವ ವರದಿಯಲ್ಲಿ. ಮತ್ತೊಂದು ವಿಚಾರವನ್ನು ಹೇಳಲಾಗಿದೆ. ಅದೇನಪ್ಪ ಅಂದರೆ ಪಾಕಿಸ್ತಾನವನ್ನು ಭಾರತ ಆಪತ್ತು ಅಂತ ಪರಿಗಣಿಸೋದೇ ಇಲ್ಲ. ಭಾರತಕ್ಕೆ ಪಾಕಿಸ್ತಾನ ಲೆಕ್ಕವೇ ಇಲ್ಲ. ಭಾರತಕ್ಕೆ ಪಾಕಿಸ್ತಾನವನ್ನು ಎದುರಿಸೋದು ಜುಜುಬಿ ಕೆಲಸ. ಭಾರತದ ಸಾಮರ್ಥ್ಯದ ಮುಂದೆ ಪಾಕಿಸ್ತಾನ ಏನೇನೂ ಇಲ್ಲ. ಹೀಗಾಗಿ ಪಾಕಿಸ್ತಾನದ ಭಯ ಭಾರತಕ್ಕಂತೂ ಇಲ್ಲವೇ ಇಲ್ಲ. ಭಾರತಕ್ಕೊಂದು ವೇಳೆ ಆಪತ್ತು ಅಂತ ಇದ್ದರೆ ಅದು ಚೀನಾ ಮಾತ್ರ. ಚೀನಾವನ್ನು ಮಾತ್ರ ಭಾರತ ಎದುರಾಳಿ ಅಂತ ಪರಿಗಣಿಸುತ್ತೆ ಅಂತ ಅಮೆರಿಕ ಬಿಡುಗಡೆ ಮಾಡಿರುವ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದರೆ ಪಾಕಿಸ್ತಾನವನ್ನು ಅಮೆರಿಕ ಎಲ್ಲಿ ಇಟ್ಟಿದೆ ಅನ್ನೋದು ಈಗ ಜಗಜ್ಜಾಹೀರಾಗಿದೆ. ಅಮೆರಿಕದ ಪ್ರಕಾರ ಭಾರತ ಹಾಗೂ ಪಾಕಿಸ್ತಾನದ ನಡುವೆ ದೊಡ್ಡ ಯುದ್ಧವಾಗೋದಕ್ಕೆ ಸಾಧ್ಯವಿಲ್ಲ. ದೊಡ್ಡ ಯುದ್ಧ ಆಗೋದಕ್ಕಿಂತ ಮೊದಲೇ ಪಾಕಿಸ್ತಾನ ಬರ್ಬಾದಾಗಿ ಹೋಗುತ್ತೆ. ಹೀಗಾಗಿ ಭಾರತಕ್ಕೆ ಪಾಕಿಸ್ತಾನದ ವಿರುದ್ಧ ದೊಡ್ಡ ಮಟ್ಟದ ಯುದ್ಧ ಮಾಡಬೇಕಾದ ಅಗತ್ಯ ಇಲ್ಲ. ಆದರೆ ಚೀನಾವನ್ನು ಒಂದು ವೇಳೆ ಎದುರು ಹಾಕ್ಕೊಂಡ್ರೆ ದೊಡ್ಡ ಯುದ್ಧ ಮಾಡಬೇಕಾಗುತ್ತೆ. ಭಾರತಕ್ಕೆ ನಿಜವಾದ ಶತ್ರು ಅಂದರೆ ಅದು ಚೀನಾ ಮಾತ್ರ. ಇನ್ನು ವರದಿಯಲ್ಲಿರುವ ಮತ್ತೊಂದು ಅಂಶ ಅಂದರೆ ಭಾರತ ಪಾಕಿಸ್ತಾನದ ಭಯೋತ್ಪಾದಕ ಘಟಕಗಳ ಮೇಲೆ ದಾಳಿ ಮಾಡಿದೆ. ಆದರೆ ಈ ದಾಳಿಯಲ್ಲಿ ಪಾಕಿಸ್ತಾನದ ಯಾವುದೇ ನಾಗರಿಕರಿಗೆ ಹಾನಿಯಾಗಿಲ್ಲ. ಭಾರತ ಇಲ್ಲಿ ಕೇವಲ ಭಯೋತ್ಪಾದಕರ ಮೇಲೆ ಮಾತ್ರ ಸಮರ ಸಾರಿದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಅಲ್ಲಿಗೆ ಪಾಕಿಸ್ತಾನ ಮಾಡ್ತಾ ಇರುವ ಯಾವುದೇ ಆರೋಪಗಳಿಗೆ ಹುರುಳಿಲ್ಲ ಅನ್ನೋದು ಜಗತ್ತಿನ ಮುಂದೆ ಮತ್ತೊಮ್ಮೆ ಸಾಬೀತಾಗಿದೆ. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವ ಎಲ್ಲ ದೇಶಗಳಿಗೆ ಈ ವರದಿ ಸರಿಯಾಗಿಯೇ ಉತ್ತರ ಕೊಟ್ಟು ಬಿಟ್ಟಿದೆ. ಅದೇನೇ ಇರಲಿ, ಪಾಕಿಸ್ತಾನ ಭಾರತ ಅಂದರೆ ನಿದ್ದೆಯಲ್ಲೂ ಬೆಚ್ಚಿ ಬೀಳುತ್ತೆ. ಮುಂದೆ ಏನಾಗುತ್ತೋ ಏನೋ ಅನ್ನುವ ಭಯ ಪಾಕಿಸ್ತಾನವನ್ನು ಪರಿಯಾಗಿ ಕಾಡುತ್ತಿದೆ. ಅದರಲ್ಲೂ ಭಾರತದ ಸ್ಟಾರ್ ಮಿಸೈಲ್ ರೆಡಿಯಾದ ಮೇಲಂತೂ ಪಾಕಿಸ್ತಾನದ ಕತೆ ಮುಗಿತು ಅಂತಾನೆ ಅರ್ಥ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.